ಬೆಳಗಾವಿಯಲ್ಲಿ ಕೆಲಸ ಕಳೆದುಕೊಳ್ಳುವ ಭಯದಲ್ಲಿ ಕಾರ್ಮಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದು ಹಿಂಡಾಲ್ಕೋ ಕಂಪನಿಯಲ್ಲಿ ನೇಣು ಬಿಗಿದುಕೊಂಡಿದ್ದಾರೆ 24 ವರ್ಷದ ಶಂಕರ್ ತಳವಾರ. ಬೆಳಗಾವಿ ಹೊರವಲಯದಲ್ಲಿರುವ ಹಿಂಡಾಲ್ಕೋ ಕಂಪನಿಯಲ್ಲಿ ಘಟನೆ ನಡೆದಿದೆ. ವಾಟ್ಸ್ಆಪ್ನಲ್ಲಿ ಡೆತ್ ನೋಟ್ ಸ್ಟೇಟಸ್ ಹಾಕಿ ಕಾರ್ಮಿಕ ಸುಯಿಸೈಡ್ ಮಾಡಿಕೊಂಡಿದ್ದು ಹಿಂಡಾಲ್ಕೋದಲ್ಲಿ ಗುತ್ತಿಗೆ ಕಾರ್ಮಿಕನಾಗಿದ್ದ 24 ವರ್ಷದ ಶಂಕರ್ ತಳವಾರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಂಪನಿಯಲ್ಲಿ ಹಳೆ ಕಾರ್ಮಿಕರನ್ನ ತೆಗೆದು ಹಾಕ್ತಾ ಇದ್ರು ಗುತ್ತಿಗೆದಾರರು. ಕೆಲಸ ಉಳಿಬೇಕು ಅಂದ್ರೆ 5 ಲಕ್ಷ ರೂಪಾಯಿ ಹಣ ಕೊಟ್ರೆ ಕೆಲಸದಲ್ಲಿ ಮುಂದುವರಿಸೋದಾಗಿ ಡಿಮಾಂಡ್ ಮಾಡಿದ್ರಂತೆ. ಹಣ ಇಲ್ಲದೆ ಕೆಲಸ ಕಳೆದುಕೊಳ್ಳೋ ಆತಂಕದಲ್ಲಿ ಶಂಕರ್ ಸುಯಿಸೈಡ್ ಮಾಡಿಕೊಂಡಿದ್ದು ಕಂಪನಿಯಲ್ಲೇ ನೇಣು ಬಿಗಿದುಕೊಂಡಿದ್ದಾರೆ. ಕಾರ್ಮಿಕ ಶಂಕರ್ ತಳವಾರ್ ಡೆತ್ ನೋಟ್ ಹಾಕಿರೋದನ್ನ ನೀವು ನೋಡ್ತಾ ಇದ್ದೀರಾ. ವಾಟ್ಸ್ಆಪ್ ನಲ್ಲಿ ಡೆತ್ ನೋಟ್ ಸ್ಟೇಟಸ್ ಹಾಕಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಮ್ಮ ಊರ ಡೆವಲಪ್ಮೆಂಟ್ ಕಮಿಟಿ ಸರಿಯಾಗಿ ಇಲ್ಲ ಅಂತ ಹೇಳೋದ್ರ ಮೂಲಕ ಜೊತೆಗೆ 5 ಲಕ್ಷ ರೂಪಾಯಿಗೆ ಡಿಮಾಂಡ್ ಇಟ್ಟಿದ್ದನ್ನ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕಾರ್ಮಿಕನ ಆತ್ಮಹತ್ಯೆಗೆ ಸ್ನೇಹಿತರು ಸಿಡಿದೆದ್ದಿದ್ದು, ಸ್ನೇಹಿತರು ಮತ್ತು ಗ್ರಾಮಸ್ಥರು ಹಿಂಡಾಲ್ಕೋ ಕಂಪನಿ ಮುಂದೆ ನೂರಾರು ಜನ ಜಮಾವಣೆ ಮಾಡಿದ್ದಾರೆ. ಹಿಂಡಾಲ್ಕೋ ಕಂಪನಿ ಕಚೇರಿ ಮೇಲೆ ಕಲ್ಲು ತೂರಾಟ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಶಾಸಕ ಆಸಿಫ್ ಸೇಠ್ ಭೇಟಿ ಕೊಟ್ಟು ಸೂಕ್ತ ಪರಿಹಾರ ನೀಡುವಂತೆ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಹೆಚ್ಚಿನ ಪರಿಹಾರದ ಭರವಸೆಯನ್ನ ನೀಡಿ ಬೆಳಗಾವಿ ಡಿಸಿ ಮನವೊಲಿಸಿದ್ದಾರೆ. ಬೆಳಗಾವಿಯ ಹಿಂಡಾಲ್ಕೋ ಕಂಪನಿಯಲ್ಲಿ ಕಾರ್ಮಿಕ ಆತ್ಮಹತ್ಯೆ ಪ್ರಕರಣದ ಸಂಬಂಧ ಜನರ ಆಕ್ರೋಶದ ಕಟ್ಟೆಯೊಡೆದಿದೆ. ಆತ್ಮಹತ್ಯೆ ಸುದ್ದಿ ತಿಳಿತಾ ಇದ್ದ ಹಾಗೆ ಸ್ಥಳಕ್ಕೆ ಬಂದಿದ್ದಾರೆ ಸಂಬಂಧಿಕರು. ಕ್ಯಾಂಟೀನ್ ಪುಡಿ ಪುಡಿ ಮಾಡಿದ್ದಾರೆ. ಬೆಳಗಾವಿಯ ಹೊರವಲಯದಲ್ಲಿರೋ ಹಿಂಡಾಲ್ಕೋ ಕಂಪನಿಯಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಶಂಕರ್ ತಳವಾರ್. ಕಂಪನಿ ಕ್ಯಾಂಟೀನ್ ಮೇಲೆ ಕಲ್ಲು ತೂರಾಟ ಆಯಿತು. ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಗಾಜುಗಳನ್ನ ಪುಡಿ ಪುಡಿ ಮಾಡಿರೋದನ್ನ ನೀವು ನೋಡ್ತಾ ಇದ್ದೀರಿ. ಡಿಸಿ ಕಮಿಷನರ್ ಸೇರಿ ಸ್ಥಳೀಯ ಶಾಸಕ ಆಸಿಫ್ ಸೇಠ್ ಕೂಡ ಸ್ಥಳಕ್ಕೆ ಬಂದಿದ್ದ ಸ್ನೇಹಿತರು ಮತ್ತು ಸಂಬಂಧಿಕರ ಮನವೊಲಿಸೋ ಪ್ರಯತ್ನ ಮಾಡಿದ್ರು. ಕೆಲಸದಲ್ಲಿ ಉಳಿಬೇಕಾದ್ರೆ 5 ಲಕ್ಷ ರೂಪಾಯಿ. ತಂದೆ ತಾಯಿಗೆ ಸಾರಿ ಅಂತ ಡೆತ್ ನೋಟ್ ಬರೆದಿಟ್ಟು ಜೀವ ಕಳೆದುಕೊಂಡಿದ್ದಾರೆ ಶಂಕರ್ ತಳವಾರ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. 5 ಲಕ್ಷ ರೂಪಾಯಿ ಒಂದು ಕೆಲಸ ಉಳಿಸ್ಕೋಬೇಕು ಅಂದ್ರೆ ಎಲ್ಲಿಂದ ತರ್ತಾರೆ ಕಾರ್ಮಿಕರು? ಹೌದು ಭಾವನಾ, ಅದು ಕೊಡಕ್ ಆಗದೇನೆ ಈಗ ಆ ಡೆತ್ ನೋಟ್ ಅನ್ನ ಬರ್ದಿಟ್ಟು ಶಂಕರ್ ತಳವಾರ್ ಎಂಬಾತ ಯುವಕ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ವಿಶೇಷ ಯೋಜಿತಂತೆ ಮುಚ್ಚನಟ್ಟಿ ಗ್ರಾಮದ ಸಂಬಂಧಿಕರು ಸ್ನೇಹಿತರೆಲ್ಲರೂ ಕೂಡ ಹಿಂಡಾಲ್ಕೋ ಕಾರ್ಖಾನೆಗೆ ಬಂದು ಕಾರ್ಖಾನೆಯಲ್ಲಿ ಇರ್ತಕ್ಕಂಥ ಇಡೀ ಕ್ಯಾಂಟೀನ್ ಅನ್ನೇ ಧ್ವಂಸ ಮಾಡಿರುವಂತದ್ದು. ಕಾರ್ಖಾನೆಯ ಮುಖ್ಯ ಕಚೇರಿಯ ಗಾಜುಗಳನ್ನು ಕೂಡ ಒಡೆದಿರುವಂತದ್ದು. ಮಧ್ಯಾಹ್ನ 3 ಗಂಟೆಗೆ ಇಂದನೂ ಕೂಡ ಈವರೆಗೂ ಕೂಡ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ, ಶಾಸಕ ಆಸಿಫ್ ಸೇಠ್ ಹೋದ್ರು ಕೂಡ ಅವ್ರು ಕನ್ವಿನ್ಸ್ ಆಗ್ತಿಲ್ಲ. ಅಂದ್ರೆ ಕೆಲವು ಹೊಸ ಕಾರ್ಮಿಕರನ್ನ ತೆಗೆದ ಸಲುವಾಗಿ ಹಳೆ ಕಾರ್ಮಿಕರನ್ನ ತೆಗಿತಿದ್ದಾರೆ. ಕೆಲಸವನ್ನು ಉಳ್ಕೋಬೇಕಾದ್ರೆ 5 ಲಕ್ಷ ರೂಪಾಯಿ ಕೊಡ್ಬೇಕಂತ ಬೇಡಿಕೆ ಇಟ್ಟಾಗ ನಾವು ಬಡವರು ಇದೀವಿ ಹೆಂಗ್ ಕೊಡೋದು ಅಂತೇಳಿ ಆತ ಕುಟುಂಬಕ್ಕೆ ಆತನೇ ಆಧಾರ ಆಗಿದ್ದ. ಕೊಡಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಕೆಲಸನೂ ಇಲ್ಲ ಮತ್ತೆ ಉಳಿದ ಏನ್ ಮಾಡೋದು ಅಂತೇಳಿ ಆತ ಡೆತ್ ನೋಟ್ ಬರ್ದಿತ್ತು. ಆ ಡೆತ್ ನೋಟ್ ತನ್ನ ಮೊಬೈಲ್ ಸ್ಟೇಟಸ್ ಹಾಕೊಂಡು ಅದೇ ಕಾರ್ಖಾನೆಯಲ್ಲಿ ಆತ್ಮಹತ್ಯೆಗೆ ಚೆನ್ನಾಗಿರುವಂತದ್ದು. ಈಗ ಬಾಡಿ ತೆಗಿಯೋಕ್ಕೂ ಕೂಡ ಕುಟುಂಬಸ್ಥರು ಕೊಡ್ತಿಲ್ಲ. ಯಾಕಂದ್ರೆ ಆತನೇ ಒಬ್ಬನೇ ಕುಟುಂಬಕ್ಕೆ ಆಧಾರ ಆಗಿದ್ದ. ನಮ್ಗೆ ಪರಿಹಾರ ಕೊಡ್ಬೇಕು ಅಂತೇಳಿ ಪಟ್ಟಣ ಹಿಡಿದಿರುವಂತದ್ದು. ಈ ಕಾರಣಕ್ಕೆ ಈಗ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಕನ್ವಿನ್ಸ್ ಮಾಡುವ ಪ್ರಯತ್ನ ಮಾಡಿದ್ರು ಕೂಡ ಆ ಬಾಡಿಯನ್ನ ಹೊರ ತೆಗೆದು ಮರಣೋತ್ತರ ಪರೀಕ್ಷೆ ಮಾಡೋಕ್ಕೂ ಕೂಡ ಅವಕಾಶವನ್ನ ಪೋಷಕರು ಹಾಗೂ ಸಂಬಂಧಿಕರು ಕೊಡ್ತಾ ಇಲ್ಲ. ಬೆಳಗಾವಿಯಲ್ಲಿ ದೊಡ್ಡ ಕಾರ್ಖಾನೆ ಅದಾಗಿರುವಂತದ್ದು, ಬೆಳಗಾವಿ ಹೊರ ವಲಯದಲ್ಲಿರುವಂತದ್ದು. ಈತ ಮುಚ್ಚನಟ್ಟಿ, ಬೆಳಗಾವಿ ತಾಲೂಕಿನ ಮುಚ್ಚನಟ್ಟಿ ಗ್ರಾಮದವನು. ಕಳೆದ 2-3 ವರ್ಷಗಳಿಂದ ಅಲ್ಲಿ ಕೂಲಿ ಕಾರ್ಮಿಕನಾಗಿ ಕೆಲಸವನ್ನ ಮಾಡ್ತಿದ್ರು. 18,000 ರೂಪಾಯಿ ಮಾಸಿಕ ಆತನಿಗೆ ಸಂಬಳ ಇತ್ತು. ಕುಟುಂಬಕ್ಕೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆಧಾರ ಕೂಡ ಅವನ ಕೆಲಸ ಆಗಿತ್ತು. ಆದ್ರೆ ಈಗ ಏಕಾಏಕಿ ಕೆಲಸ ತೆಗಿತಾರೆ. ಕೆಲಸ ಮುಂದುವರಿಬೇಕಾದ್ರೆ 5 ಲಕ್ಷ ರೂಪಾಯಿ ಕೊಡ್ಬೇಕಂದಾಗ ಕೊಡದೇ ಇದ್ದಾಗ ಈಗ ಆತ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಕಾರ್ಖಾನೆಯ ಗುತ್ತಿಗೆದಾರ ಏನು ಗುತ್ತಿಗೆ ಆಧಾರದ ಮೇಲೆ ಏನು ಕೆಲಸವನ್ನ ಕೊಡ್ತಾರೆ ಆ ತರ ಕಿರುಕುಳಕ್ಕೆ ಈತ ಸಾವನ್ನಪ್ಪಿದ್ದಾನೆ. ಕಾರ್ಖಾನೆ ನಮ್ಮ ಮಗನಿಗೆ ಸಾವಿಗೆ
ಹೊಣೆ ಆಗ್ಬೇಕು ಅಂತ ಹೇಳಿ ಈಗ ಪೋಷಕರು ಕೂಡ ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸುವಂತ ಜೊತೆಗೆ ಪರಿಹಾರ ಕೊಡ್ಬೇಕಂತ ಹೇಳಿ ಪಿಳಿಗೆ ಪಟ್ಟಣ ಹಿಡಿದಿರುವಂತದ್ದು, ಸಾಕಷ್ಟು ಡ್ಯಾಮೇಜ್ ಅಂತರೂ ಆಗಿರುವಂತದ್ದು, ಸಾಕಷ್ಟು ಪ್ರಮಾಣದಲ್ಲಿ ಪೊಲೀಸರು ಬಂದ್ರು ಕೂಡ ನಿಯಂತ್ರಣ ಮಾಡೋಕೆ ಸಾಧ್ಯ ಆಗಿರಲಿಲ್ಲ. ಈ ಕಾರಣಕ್ಕೆ ನಗರ ಪೊಲೀಸ್ ಆಯುಕ್ತರು, ಜಿಲ್ಲಾಧಿಕಾರಿಗಳು ಹೋಗಿರುವಂತದ್ದು. ಈಗ ಪರಿಸ್ಥಿತಿ ತಿಳಿ ಆದ್ರೂ ಕೂಡ ಕಾರ್ಖಾನೆ ಮಾಲೀಕರು, ಆಡಳಿತ ಮಂಡಳಿ ಜೊತೆಗೆ ಜಿಲ್ಲಾಧಿಕಾರಿಗಳು, ಶಾಸಕ ಆಸಿಫ್ ಶೇಖ್ ಹಾಗೂ ನಗರ ಪೊಲೀಸ್ ಆಯುಕ್ತರು ಸಭೆಯನ್ನ ಮಾಡ್ತಿದ್ದಾರೆ. ನಿಮ್ಮ ಆದಷ್ಟು ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ಅಂತ ಅವರು ಕೂಡ ಕಾರ್ಖಾನೆ ಮಾಲೀಕರಿಗೆ ಕನ್ವಿನ್ಸ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಭಾವನ ಅನಿಲ್, ಪರಿಹಾರ ಒತ್ತೊಟ್ಟಿಗಿರ್ಲಿ, ಈ ರೀತಿ ಯಾರ್ಯಾರಿಗೆ ಇವರು ಕೇಳಿದಾರೋ ದುಡ್ಡು, ಅವ್ರ ಹತ್ರ ಎಷ್ಟು ದುಡ್ಡು ತಗೊಂಡಿದಾರೋ ಆ ಗುತ್ತಿಗೆದಾರರು, ಅದ್ರ ಬಗ್ಗೆ ಏನಾಗ್ತಿದೆ? ಕಾರ್ಖಾನೆ ಆಡಳಿತ ಮಂಡಳಿ ನಾವು ಯಾರ ಹತ್ರ ಕೂಡ ದುಡ್ಡನ್ನ ಇಸ್ಕೊಂಡಿಲ್ಲ. ಸುತ್ತಮುತ್ತಲ ಗ್ರಾಮೀಣ ಭಾಗದ ಯುವಕರಿಗೆ, ಅದರಲ್ಲೂ ಮಧ್ಯಮ ಬಡ ಯುವಕರಿಗೆ ನಾವು ಕೆಲಸನ ಕೊಡ್ತೀವಿ. ಹೀಗಾಗಿ ಯಾವುದೇ ರೀತಿಯ ದುಡ್ಡನ್ನು ಕೊಡ್ತಾ ಇಲ್ಲ. ಆದ್ರೆ ಈತ ಯಾಕೆ ಮಾಡ್ತಿದ್ದಾನೆ ಆ ಬಗ್ಗೆ ನಾವು ಆಂತರಿಕವಾಗಿ ತನಿಖೆ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಕಾರ್ಖಾನೆಯಿಂದ ಬರ್ತಿರುವಂತದ್ದು, ಕಾರ್ಖಾನೆ ಆಡಳಿತ ಮಂಡಳಿಯಿಂದ ಬರ್ತಿರುವಂತದ್ದು. ಆದ್ರೆ ಈತ ಡೆತ್ ನೋಟ್ ಅಲ್ಲಿ ಬರ್ತಿರುವಂತದ್ದು ಏನು ಕಾಂಟ್ರಾಕ್ಟ್ ಬೇಸ್ ಮೇಲೆ ಏನ್ ಕೊಡ್ತಾರೆ ಕೆಲಸ, ಆ ಏಜೆನ್ಸಿದವರು ನನ್ನ ಕಡೆ ದುಡ್ಡು ಕೇಳಿದ್ದಾರೆ ಅಂತೇಳಿ ಡೆತ್ ನೋಟ್ ಅಲ್ಲಿ ಬರ್ದಿರುವಂತದ್ದು. ಹೀಗಾಗಿ ಈ ವಿಷಯವನ್ನು ಕೂಡ ತನಿಖೆ ಮಾಡಿಸೋದಾಗಿ ಜಿಲ್ಲಾಧಿಕಾರಿಗಳು ಈಗಷ್ಟೇ ಹೇಳಿರುವಂತದ್ದು. ಹೀಗಾಗಿ ಆ ಪೋಷಕರಿಗೆ ಕನ್ವಿನ್ಸ್ ಮಾಡೋಕ್ಕೂ ಕೂಡ ಮಾಡುವಾಗಲೂ ಕೂಡ ಆ ಸಂಗತಿಯನ್ನ ಜಿಲ್ಲಾಧಿಕಾರಿಗಳು ಉಲ್ಲೇಖಿಸಿದ್ರು. ಯಾಕಂತಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಆ ಕಾರ್ಖಾನೆಯಲ್ಲಿ ಕೆಲಸವನ್ನ ಮಾಡ್ತಾನೆ. ಇಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಉಕ್ಕು ಕೇವಲ ದೇಶಕ್ಕೆ ಅಷ್ಟೇ ಅಲ್ಲ, ಹೊರ ದೇಶಗಳಿಗೂ ಕೂಡ ರಫ್ತಾಗುತ್ತೆ. ಹೀಗಾಗಿ ಅತಿ ಪ್ರತಿಷ್ಠಿತ ಕಾರ್ಖಾನೆಗಳಲ್ಲಿ ಹಿಂಡಾಲ್ಕೋ ಕಾರ್ಖಾನೆ ಕೂಡ ಬೆಳಗಾವಿಯಲ್ಲಿ ಒಂದು ಬಹಳ ಹಳೆಯದಾದ ಕಾರ್ಖಾನೆ ಇರುವುದರ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಮಿಕರಲ್ಲಿ ಕೆಲಸ ಮಾಡ್ತಾರೆ. ಹೀಗಾಗಿ ಆ ಬಗ್ಗೆಯೂ ಹಣ ಕೇಳಿದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ, ನೀವು ಪರಿಹಾರನ ಇಷ್ಟು ಕೊಡ್ತೀವಿ ಅನ್ನುವಂತ ಕನ್ವಿನ್ಸ್ ಮಾಡಿದ್ರು ಕೂಡ ಬಾಡಿಯನ್ನ ತೆಗೋಕೆ ಈಗ ಕುಟುಂಬಸ್ಥರು ಅವಕಾಶನ ಕೊಡ್ತಿಲ್ಲ. ಬಾಬು, ಎಸ್, ಧನ್ಯವಾದ ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.